ಬುಧವಾರ ದಿನವನ್ನು ಬುದ್ಧಿಶಕ್ತಿ, ಕಲಿಕೆ ಮತ್ತು ಕಲೆಗಳ ದೇವರು ಗಣೇಶನಿಗೆ ಅರ್ಪಿಸಲಾಗಿದೆ. ಭಕ್ತರ ಜೀವನದಿಂದ ನಕಾರಾತ್ಮಕತೆ ಮತ್ತು ಅಡೆತಡೆಗಳನ್ನು ತ್ಯಜಿಸುವವನು ವಿನಾಯಕ ಎಂದು ನಂಬಲಾಗಿದೆ. ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಹಿಂದೂಗಳು ಗಣೇಶನನ್ನು ಪೂಜಿಸುವುದು ವಾಡಿಕೆ. ಗಣೇಶನನ್ನು ಪೂಜಿಸುವುದರ ಜೊತೆಗೆ ಜನರು ಶ್ರೀಕೃಷ್ಣನ ಅವತಾರವೆಂದು ನಂಬಲಾದ ವಿಠ್ಠಲನನ್ನು ಸಹ ಪೂಜಿಸುತ್ತಾರೆ. ಬುಧವಾರದ ದಿನ ಗಣೇಶನನ್ನು ಪೂಜಿಸುವ ವೇಳೆ ಹಸಿರು ಹುಲ್ಲು, ಗರಿಕೆ, ಹಳದಿ ಮತ್ತು ಬಿಳಿ ಹೂಗಳು, ಬಾಳೆಹಣ್ಣು, ಮೋದಕ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸುವ ಮೂಲಕ ಅವನನ್ನು ಮೆಚ್ಚಿಸಬಹುದು. ಗಣೇಶನನ್ನು ಪ್ರಾರ್ಥಿಸುವ ವೇಳೆ ಓಂ ಗಣೇಶಾಯ ನಮಃ ಎಂದು ಜಪಿಸಿ. ಬುಧವಾರ ಈ ವಸ್ತುಗಳನ್ನು ಮನೆಗೆ ತಂದರೆ ಶುಭ. ಗಣೇಶನ ಪ್ರತಿಮೆ ಇಲ್ಲವೇ ಫೋಟೋವನ್ನು ಮನೆಗೆ ತರಬೇಕು ಎಂದು ನೀವು ಚಿಂತನೆ ಮಾಡುತ್ತಿದ್ದರೆ ಬುಧವಾರ ಖರೀದಿ ಮಾಡುವ ಆಯ್ಕೆಯನ್ನಿಟ್ಟುಕೊಳ್ಳಿ. ದೇವರ ಫೋಟೋ ಅಥವಾ ಮೂರ್ತಿಯನ್ನು ಕೊಂಡುಕೊಳ್ಳುವುದು ಎಲ್ಲದಕ್ಕಿಂತ ಒಳ್ಳೆಯ ದಿನ ಬುಧವಾರವಾಗಿದೆ. ಸಿಂಗರಿಸಿದ ಗಣೇಶನ ಮೂರ್ತಿಯನ್ನು ತರಬಹುದು. ಹೀಗೆ ತಂದ ಮೂರ್ತಿಗೆ ಮೊದಲು ಪೂಜೆ ಸಲ್ಲಿಸಬೇಕು. ಇಲ್ಲವೇ ಗಣೇಶನ ಫೋಟೋ ಇರುವ ಗಡಿಯಾರವನ್ನು ಕೊಳ್ಳಬಹುದು. ಚಿನ್ನವನ್ನು ಖರೀದಿ ಮಾಡಬೇಕೆಂದಿದ್ದರೆ ಬುಧವಾರವನ್ನೇ ಆಯ್ಕೆ ಮಾಡಿಕೊಳ್ಳಿ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹೀಗೆ ಬುಧವಾರದಂದು ಖರೀದಿಸಿದ ಚಿನ್ನವನ್ನು ಮೊದಲು ಗಣೇಶನ ಮುಂದಿಟ್ಟು ಪೂಜೆಯನ್ನು ಮಾಡಬೇಕು. ಇದರಿಂದ ಗಣೇಶನ ಕೃಪೆ ಸಿಗುವುದಲ್ಲದೆ ಹಣದ ಕೊರತೆಯೂ ನೀಗುತ್ತದೆ. ಹಳದಿ ವಸ್ತ್ರಗಳನ್ನು ಬುಧವಾರ ಕೊಳ್ಳುವುದು ಇಲ್ಲವೇ ಧರಿಸುವುದು ಗಣೇಶನ ಕೃಪೆಗೆ ಪಾತ್ರರಾಗಬಹುದು. ಹಳದಿ ವಸ್ತ್ರವನ್ನು ಖರೀದಿ ಮಾಡಿ ಗಣೇಶನಿಗೆ ಪೂಜೆ ಮಾಡಿದರೆ ಗಣೇಶ ಪ್ರಸನ್ನನಾಗುತ್ತಾನೆ. ಜೊತೆಗೆ ಸಂಕಲ್ಪ ಸಿದ್ಧಿ ಪ್ರಾಪ್ತವಾಗ ಎಂದು ನಂಬಿಕೆ ಇದೆ. ಬುಧವಾರದಂದು ಎಲ್ಲಿಯಾದರೂ ಹೊರಗೆ ಹೋಗುವುದಿದ್ದರೆ ಹಳದಿ ವಸ್ತ್ರವನ್ನು ಧರಿಸಿ ಹೊರಟರೆ ಶುಭಕರವಾಗಿದ್ದು ನಮ್ಮ ಕಾರ್ಯದಲ್ಲಿ ಸಫಲತೆಯನ್ನು ಕಾಣಬಹುದು ಎಂದು ಹೇಳಲಾಗಿದೆ. ವಾಸ್ತುಶಾಸ್ತ್ರದಲ್ಲಿ ಆಮೆಗೆ ಬಹಳ ಪ್ರಾಮುಖ್ಯತೆ ಇದ್ದು ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಹಾಗಾಗಿ ಆಮೆಯ ಮೂರ್ತಿ ಇಲ್ಲವೇ ಪ್ರತಿಮೆಯನ್ನು ಮನೆಗೆ ತರಬೇಕೆಂದು ಕೊಂಡಿದ್ದರೆ ಅದಕ್ಕೆ ಬುಧವಾರ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಇದರಿಂದ ಮನೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೆಚ್ಚುತ್ತವೆ. ಅಲ್ಲದೆ ವಿಷ್ಣುವಿನ 3ನೇ ಅವತಾರ ಆಮೆಯಾಗಿರುವುದರಿಂದ ವಿಷ್ಣುವಿನ ಆಶೀರ್ವಾದವೂ ಲಭಿಸುತ್ತದೆ.